ನನ್ನ ಸೇವಂತಿ ಅನುಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಯ್ತು. ನಮ್ಮ ಪ್ರೀತಿ ಇನ್ನೂ ಗಟ್ಟಿ ಆಯ್ತು. ಅಷ್ಟಕ್ಕೂ ಅಶ್ವಿನೇನ್ ಬೇಕು ಅಂತ ಮಾಡಿಲ್ಲ. ಅವನ್ ತಪ್ಪು ತಿಳ್ಕೊಂಡ, ಪ್ರಿಯ ದಿಕ್ ತಪ್ಪಿಸಿದ್ಲು. ಅವನು ಗೊತ್ತಿಲ್ಲದೆ ತಪ್ಪು ಮಾಡ್ದ ಅಂತ ನಾವು ಗೊತ್ತಿದ್ದು ಅವನಿಗೆ ಶಿಕ್ಷೆ ಕೊಟ್ರೆ ಅದಿನ್ನೂ ದೊಡ್ಡ ತಪ್ಪಾಗತ್ತೆ. ಹಾಗಾದ್ರೆ ತಪ್ಪು ಮಾಡಿರೋ ಪೇನ ಸೇವ್ ಮಾಡ್ಬೇಕು ಅನ್ನೋ ಹಠಕ್ ಬಿದ್ದಿದ್ದಾರ ಸೇವಂತಿ ಅಕ್ಕ? ಸೇವಂತಿ ಹಠಕ್ ಬಿದ್ದಿಲ್ಲ. ನಾವಿಬ್ರು ಸೇರಿ ಸತ್ಯನ ಅನ್ವೇಷಣೆ ಮಾಡ್ತಾ ಇದ್ದೀವಿ. ಸತ್ಯ ಶೋಧನೆ ಮಾಡ್ತಾ ಇದ್ದೀವಿ. ಸತ್ಯ ಯಾವುದು ಅಂತ ಆಚೆ ಹಾಕಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾವ, ಯಾವ್ದು ಸತ್ಯನೋ ಯಾವ್ದು ಸುಳ್ಳೋ ನನಗೊಂದು ಗೊತ್ತಾಗ್ತಿಲ್ಲ. ನಿಮ್ ಪ್ರಯತ್ನದಲ್ಲಿ ಅಶ್ವಿನ್ಗೆ ಎಲ್ಲಿ ಶಿಕ್ಷೆ ಆಗುತ್ತೋ, ಅವ್ನ್ ಎಲ್ಲಿ ಜೈಲಿಗೆ ಹೋಗ್ತಾನೋ ಅಂತ ಭಯ ಆಗ್ತದೆ ಭಾವ. ಯಾಕೆ ಪೂಜಾ, ನಿನ್ಗೆ ಅಶ್ವಿನ್ ಮೇಲೆ ನಂಬಿಕೆ ಇಲ್ವಾ? ಅವನು ಕೊಲೆ ಮಾಡಿಲ್ಲ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಭಾವ, ಕೋರ್ಟಲ್ಲಿ ನನಗೇನ್ ಅನ್ಸುತ್ತೆ ಅನ್ನೋದು ಮುಖ್ಯ ಅಲ್ಲ, ಸಾಕ್ಷಿಗಳು ಮುಖ್ಯ ಅಲ್ವಾ? ನೋಡು ಪೂಜಾ, ಆ ಸಾಕ್ಷಿಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಾವು ಪ್ರೂವ್ ಮಾಡೋಣ. ನೀನ್ ಭಯ ಪಡಬೇಡ. ನನಗಂತೂ ಸಂಪೂರ್ಣ ನಂಬಿಕೆ ಇದೆ ಅಶ್ವಿನ್ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋನಲ್ಲ ಅಂತ. ಅವನನ್ನ ಬಿಡಿಸಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀನ್ ಯಾವುದೇ ರೀತಿ ಭಯ ಇಟ್ಕೋಬೇಡ. ಮನ್ಸಲ್ಲಿ ಏನು ಇಟ್ಕೋಬೇಡ ಪೂಜಾ. ಇನ್ನೂ ಅದು ಯಾವ ಗೊಂದಲ ನಿನ್ ಮನ್ಸಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ಹೇಳ್ಬಿಡು. ಭಾವ, ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯೋಚನೆ ಮಾಡಿದ್ರು ಹೊರಗಡೆ ಅವರ ನಾವು ಪ್ರೀತಿಸಿದವರ ಅಂತ ಬಂದಾಗ ನಾವು ಪ್ರೀತಿಸಿದವರೇ ಆಯ್ಕೆ ಮಾಡ್ತೀವಿ. ಬೇರೆ ಎಲ್ರೂ ಬಿಡಿ, ನನ್ನೇ ತಗೊಳ್ಳಿ. ಅಶ್ವಿನ್ ಕೊಲೆ ಮಾಡಿದನಲ್ವೋ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಅವ್ನ್ ಕೊಲೆ ಮಾಡಿದ್ರು ಅವ್ನ್ ವಾಪಸ್ ಬರ್ಲಿ ಅಂತಾನೆ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ಅವ್ನ್ ನನ್ ಗಂಡ. ಅಲ್ಲಿ ಪ್ರಿಯ ಸತ್ಲಲ್ಲ ಅನ್ನೋದಕ್ಕಿಂತ ನನ್ ಗಂಡ ಜೈಲಿಗೆ ಹೋಗ್ತಾನೇನೋ ಅನ್ನೋ ಭಯನೇ ನನ್ನ ಜಾಸ್ತಿ ಕಾಡ್ತಿದೆ. ಅದೇ ರೀತಿ ಅಶ್ವಿನ ಉಳಿಸ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನ್ ಪ್ರೀತಿಸೋ ಸೇವಂತಿ ಗೆಲ್ಲಿ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದ್ಬಿಟ್ರೆ ಅಂತ ನಂಗೆ ಭಯ ಆಗ್ತಿದೆ ಬಾಬಾ. ಪೂಜಾ, ಸೇವಂತಿ ಮೇಲೆ ಪ್ರೀತಿಯಾಗೋಕ್ಕೂ ಮುಂಚೆ ನನಗೆ ಈ ಕರಿಕೋಟ್ ಮೇಲೆ ಪ್ರೀತಿಯಾಗಿದೆ. ನಾನು ಜೀವನದಲ್ಲಿ ಹೇಗೆ ಅನ್ಯಾಯ ಮಾಡಲ್ವೋ ಅದೇ ರೀತಿ ನಾನು ಹಾಕಿರೋ ಈ ಕರಿಕೋರ್ಟ್ಗೂ ಯಾವತ್ತೂ ಅನ್ಯಾಯ ಮಾಡಲ್ಲ. ಈ ಕಾನೂನು, ಈ ಕರಿಕೋರ್ಟು, ನನ್ನ ಲಾಯರ್ ವೃತ್ತಿ, ನನ್ನ ಮೊದಲನೇ ಹೆಂಡತಿ. ನನ್ನ ವೃತ್ತಿಗೆ ಮೋಸ ಮಾಡಿದ ಮರುಕ್ಷಣನೇ ನಾನು ಈ ಭೂಮಿ ಮೇಲೆ ಇರಲ್ಲ. ನಾನು ಸತ್ಯನ ಸುಳ್ಳು ಮಾಡಕ್ ಹೊರಟಿಲ್ಲ ಪೂಜಾ. ಸತ್ಯ ಏನು ಅಂತ ನಿರೂಪಿಸಕ್ ಹೊರಟಿದ್ದೀನಿ. ನನಗೆ ಈಗಲೂ ಬಲವಾದ ನಂಬಿಕೆ ಇದೆ ಇದರಲ್ಲಿ ಯಾರ್ದು ಕುತಂತ್ರ ಇದೆ ಅಂತ. ಹೇಗಾದ್ರೂ ಮಾಡಿ ಅಶ್ವಿನ್ನ ಉಳಿಸ್ತೀನಿ. ನಾನೀ ಕರಿಕೋರ್ಟ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅಶ್ವಿನಿಗೆ ಶಿಕ್ಷೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ನಾನು ಅವನ್ನ ಬಿಡಿಸ್ಕೊಂಡು ಬಂದೇ ಬರ್ತೀನಿ. ಇನ್ಯಾವುದೇ ಅನುಮಾನನ ನಿನ್ನ ಮನಸ್ಸಲ್ಲಿ ಇಟ್ಕೋಬೇಡ ಪೂಜಾ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿಮ್ನ ನಂಬ್ತೀನಿ ಬಾಬಾ. ಸರಿ ಬಾ. ಯುವರ್ ಆನರ್, ಉದ್ದೇಶಪೂರ್ವಕವಾಗಿ ಅಶ್ವಿನ್ ಅವರು ಪ್ರಿಯಾಮಣಿಯವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಎಲ್ಲಾ ಸಾಕ್ಷ್ಯಾಧಾರಗಳು ಇದೆ. ಅದನ್ನ ಕೋರ್ಟ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ವಿಚಾರಣೆ ಮಾಡೋದಕ್ಕೆ ಕಟಕಟೆಗೆ ನರ್ಸ್ ರೂಪಾ ಅವ್ರನ್ನ ಕರೆಸ್ಬೇಕು. ರೂಪಾ 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 ಅವರೇ, ಈ ವ್ಯಕ್ತಿ ನಿಮಗೆ ಗೊತ್ತಾ? ಹಾ, ಗೊತ್ತು ಮೇಡಮ್. ಎಲ್ಲಿ ನೋಡಿದ್ದೀರಾ? ಯಾವಾಗ?
ಕೆಲವು ದಿನಗಳ ಹಿಂದೆ ಪ್ರಿಯಾಮಣಿಯವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ರು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಪ್ರಿಯಾನ ಕರ್ಕೊಂಡು ಹೋಗೋದಕ್ಕೆ ಇವರು ಬಂದಿದ್ರಂತೆ. ರೂಪಾ ಅವರೇ ಬಂದೇನ್ ಹೇಳಿದ್ರು? ಅದು ನಮ್ಮ ಅಣ್ಣನ ಮದ್ವೆ ಇದೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲ, ಒಬ್ಬ ನರ್ಸ್ ಆಗಿ ನೀವ್ ಹೇಗ್ ಡಿಸಿಷನ್ ತಗೊಂಡ್ರಿ? ಡಾಕ್ಟರ್ ಪರ್ಮಿಷನ್ ತಗೊಂಡಿದ್ರಾ? ಲೆಕ್ಚರ್ ಅಲ್ಲಿ ಎಂಟ್ರಿ ಮಾಡಿಸಿದ್ರಾ? ಅಥವಾ ಮ್ಯಾನೇಜ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದ್ರಾ? ಇಲ್ಲ ಮೇಡಮ್, ಅವರು ಅವಕಾಶ ಮಾಡ್ಕೊಡ್ಲಿಲ್ಲ, ತುಂಬಾ ಅರ್ಜೆಂಟ್ ಮಾಡ್ಬಿಟ್ರು. ಇವತ್ತು ಅಣ್ಣನ ಮದ್ವೆ ಇದೆ, ನೀವು ಕಳ್ಸ್ಕೊಡ್ಬೇಕು ಅಂತ ಹೇಳಿದ್ರು. ಓ, ಅದಕ್ಕೆ ಕಳ್ಸ್ಕೊಟ್ಬಿಟ್ರಾ ನೀವು? ಇಲ್ಲ ಮೇಡಮ್, ನಾನು ಕಳ್ಸಲ್ಲ ಅಂತಾನೆ ಹೇಳಿದೆ. ಡಾಕ್ಟರ್ ಬೈತಾರಂತನೂ ಹೇಳಿದೆ. ಆದ್ರೆ ಇವರು ತುಂಬಾ ಫೋರ್ಸ್ ಮಾಡಿದ್ರು. ಬೇಗ ಕರ್ಕೊಂಡು ಬರ್ತೀನಿ ಅಂತ ಅಂದ್ರು, ಅದಕ್ಕೆ ಕಳ್ಸ್ಕೊಟ್ಟೆ. ಆದ್ರೆ ಪ್ರಿಯಾಮಣಿಯವರು ವಾಪಸ್ ಬರ್ಲೇ ಇಲ್ಲ ಅಲ್ವಾ? ಹೌದು ಮೇಡಮ್. ಯಾಕೆ ಅಂತಂದ್ರೆ ಅಶ್ವಿನ್ ಅವರು ಪ್ರಿಯಾಮಣಿ ಅವ್ರನ್ನ ಮತ್ತೆ ವಾಪಸ್ ಬರಕ್ಕಾಗ್ದಿರೋ ಲೋಕಕ್ಕೆ ಕಳ್ಸ್ಕೊಟ್ಬಿಟ್ಟಿದ್ರು ಅಂತ ಹೇಳೋದಕ್ಕೆ ನಾನ್ ತುಂಬಾ ವಿಷಾದಿಸ್ತೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಅಶ್ವಿನ್ ಏಕಾಏಕಿ ಮದುವೆ ಮಂಟಪದಿಂದ ಹೊರಟಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಇಲ್ಲಿಂದ ಹೊರಟೋರು ಪ್ರಿಯಾ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ರೀಚ್ ಆಗಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಅಲ್ಲಿ ರೀಚ್ ಆದವರು ಪ್ರಿಯಾಮಣಿಯವ್ರನ್ನ ಅಲ್ಲಿಂದ ಕರ್ಕೊಂಡು ಹೊರಟಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಆದ್ರೆ ಅಲ್ಲಿಂದ ಹೊರಟೋರು ಮದುವೆ ಮನೆಗೆ ಬರ್ಲೇ ಇಲ್ಲ. ಇಷ್ಟು ಸಾಕ್ಷಿಗಳು ಸಾಕಲ್ವಾ ಅಶ್ವಿನ್ನೇ ಅಪರಾಧಿ ಅಂತ ತೀರ್ಮಾನ ಮಾಡೋದಕ್ಕೆ? ಅದು ಎಷ್ಟು ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ದಾರೆ ನೋಡಿ ಯುವರ್ ಆನರ್. ಬೇರೆ ದಿನ ಆಗಿದ್ರೆ ಅಶ್ವಿನ್ ಎಲ್ಲಿ ಹೋದ, ಏನ್ ಮಾಡ್ತಿದ್ದಾನೆ ಅಂತ ಬೇರೆಯವ್ರ ಗಮನ ಇವ್ರ ಕಡೆ ಬರುತ್ತೆ. ಅದೇ ಮದ್ವೆ ದಿನ ಆದ್ರೆ ಎಲ್ರೂ ಮದ್ವೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆ ಸಮಯದಲ್ಲಿ ಇವ್ರ ಕೆಲಸನ ನಿರ್ವಿಘ್ನವಾಗಿ ಸಾಧಿಸ್ಕೋಬಹುದು ಅನ್ನೋ ಹುಂಬತನದಲ್ಲಿ ಇಂಥ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಪರಾಧಿ ಅಶ್ವಿನ್ ಅವರು. ನಾನು ಹಾಜರುಪಡಿಸಿರೋ ಸಾಕ್ಷ್ಯಾಧಾರಗಳು ಹಾಗೆ ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಅಶ್ವಿನ್ ಅವರೇ ಅಪರಾಧಿ ಅಂತ ತೀರ್ಮಾನ ಕೊಟ್ಟು ಹೆಂಡ್ತಿನ ಕಳ್ಕೊಂಡು ದುಃಖದಲ್ಲಿರೋ ಕಾರಣ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯುವರ್ ಆನರ್. ಅರ್ಜುನ್, ನೀವೇನಾದ್ರೂ ಕ್ರಾಸ್ ಕ್ವಶನ್ ಮಾಡೋದಿದೆಯಾ? ಹೌದು ಮಹಾಸ್ವಾಮಿ. ಅಶ್ವಿನ್ ಅವ್ರು ಬಂದು ಮದುವೆ ಇದೆ ಅಂತ ಪ್ರಿಯಾ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಿ. ಹೌದು ಸರ್. ಅಶ್ವಿನ್ ಅವ್ರೇನಾದ್ರೂ ಬಲವಂತವಾಗಿ ಕರ್ಕೊಂಡು ಹೋದ್ರಾ? ಬಲವಂತ ಏನ್ ಮಾಡಿಲ್ಲ ಸರ್. ಓಕೆ. ಪ್ರಿಯಾ ಅವರು ಏನಾದ್ರೂ ಬರಲ್ಲ ಅಂತ ಹಠ ಮಾಡಿದ್ರಾ ಅಥವಾ ಖುಷಿಯಾಗಿ ಹೋದ್ರಾ? ಇಲ್ಲ, ಖುಷಿಯಾಗಿ ಹೋದ್ರು. ಹೌದಾ? ಹೌದು. ಖುಷಿಯಾಗಿ ಹೋದ್ರಾ? ಹೌದು ಸರ್. ಅವ್ರನ್ನ ಇವರು ಬಲವಂತ ಮಾಡಿದ್ರೆ ನಾನ್ಯಾಕೆ ಸರ್ ಕಳಿಸ್ತಾ ಇದ್ದೆ? ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಹೋಗ್ಬೇಕಾದ್ರೆ ಪ್ರಿಯಾ ಅವ್ರು ಏನಾದ್ರು ಹೇಳಿದ್ರಾ? ಹೌದು ಸರ್. ಇದು ನಾನೇ ಪ್ಲಾನ್ ಮಾಡಿದ್ದು. ನಾನು ಹೋಗ್ಲೇಬೇಕು, ದಯವಿಟ್ಟು ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಶ್ವಿನ್ ಜೊತೆ ನಾನು ಹೋಗ್ಲೇಬೇಕು ಅಂತ ಹಠ ಇಟ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡೋಕೆ ತುಂಬ ಟ್ರೈ ಮಾಡಿದೆ, ಆದರೆ ಅವರು ಕೇಳಲೇ ಇಲ್ಲ.